1799ರಲ್ಲಿ ಟಿಪ್ಪು ನಿಧನದ ನಂತರ ಮೈಸೂರು ಅರಸರು ಶ್ರೀರಂಗಪಟ್ಟಣದಿಂದ ಮೈಸೂರು ಬರ್ತಾರೆ. ಇಲ್ಲಿ ಬಂದು ಆವಾಗ 6 ವರ್ಷದ ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆ ಟೈಮಲ್ಲಿ ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅವರು ರಾಜಮಣಿಯವರು ಇಲ್ಲಿ ಮಹಾರಾಣಿಯಾಗಿರ್ತಾರೆ. ಅವ್ರ ಕಾಲದಲ್ಲಿ ಈ ಮರದ ಅರಮನೆ ಇತ್ತು ಫಸ್ಟು, ಅದು ಬೆಂದೋದ್ಮೇಲೆ ಇಲ್ಲಿ ಅಂಬಾವಿಲಾಸ ಅರಮನೆ ಕಟ್ತಾರೆ. ನೋಡಿ ಇದು ಮುಖ್ಯ ದ್ವಾರ, ಹೊರಗಡೆಯಿಂದ ಜಯರಾಮ ಗೇಟ್ ಅಂತಾರೆ ಇದನ್ನು. ಇಲ್ಲಿಂದ ಒಳಗಡೆ ಎಂಟ್ರಿ ಆಗೋದು. ನಾವನ್ನು ಜಯರಾಮ ಗೇಟು, ಬಲರಾಮ ಗೇಟು, ಮತ್ತು ವರಹ ಗೇಟು, ಮತ್ತು ಜಯಮಾರ್ತಾಂಡ ಗೇಟು ಎಲ್ಲ ಇದೆ. ಕರಿಕಲ್ ತೊಟ್ಟಿ ಅಂತ ಸುಮಾರು ಒಂದು 5-6 ಇದೆ. ನೋಡಿ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಮೊದಲು ಇಲ್ಲಿ ಜಾಗದಲ್ಲಿ ಮೊದಲು ಮರದ ಅರಮನೆ ಇತ್ತು. ಅದನ್ನು ಸುಟ್ಟೋಗಿ ಬೆಂಕಿ ಬಿದ್ದು ಸುಟ್ಟೋದ್ಮೇಲೆ ಇಲ್ಲಿ ಅಂಬಾವಿಲಾಸ ಅರಮನೆಯನ್ನು ಕಟ್ತಾರೆ. ಇದನ್ನು ಇರ್ವಿನ್ರವರು ಇಂಜಿನಿಯರು ಇರ್ವಿನ್ ಕಟ್ಟಿದ್ದು. ಇದು ತುಂಬ ವಿಶಿಷ್ಟವಾಗಿದೆ. ತುಂಬ ಪ್ರತಿದಿನ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿಗೆ. ಮತ್ತು ಸಂಡೇ ಆಯಿತು ಅಂದರೆ ಪ್ರತಿ ಭಾನುವಾರ 1 ಗಂಟೆಯಲ್ಲಿ ಲೈಟಿಂಗ್ಸ್ ಇರುತ್ತೆ. ಅದು ನೋಡೋಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ತುಂಬ ಜನ ಹೊರಗಡೆಯಿಂದೆಲ್ಲ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ನೋಡ್ತಾ ಇದ್ದರೆ. ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಮೈಸೂರು ಅರಮನೆ ಬಗ್ಗೆ ಮಾತಾಡೋಣ. ನೋಡಿ ಎಷ್ಟು ವಿಶಾಲವಾದ ಅರಮನೆ. ಈ ಅರಮನೆಗೆ ಸುತ್ತ ದೇವಸ್ಥಾನಗಳಿವೆ. ಅಲ್ಲಿಗೆಲ್ಲ ಪ್ರತಿಯೊಂದು ಇದಕ್ಕೂ ಲೈಟಿಂಗ್ಸು, ಲೈಟ್ ಬಲ್ಬ್ಗಳು ಹಾಕಿದ್ದಾರೆ. ಸುಮಾರು 90,000 ಬಲ್ಬ್ಗಳಿವೆ ಅಂತ ನಾನು ಕೇಳಿದ್ದೀನಿ. ಇದನ್ನು ಕಟ್ಟಿದ್ದು ಮೈಸೂರು ಮಹಾರಾಣಿಯವರಾಗಿದ್ದ ಕೆಂಪನಂಜಾಮಣಿ ವಾಣಿವಿಲಾಸ ಸನ್ನಿಧಾನ ಅವರ ಕಾಲದಲ್ಲಿ ಕಟ್ಟಿರೋದು. ಇದನ್ನು ಬ್ರಿಟಿಷ್ ಅಧಿಕಾರಿ ಇಂಜಿನಿಯರು ಹೆನ್ರಿ ಇರ್ವಿನ್ ಇವರು ನೇಮಿಸಿದರು. ಇದು ತುಂಬ ಭವ್ಯವಾದ ಅರಮನೆ. ಇಲ್ಲಿ ತುಂಬ ವಿಶಾಲವಾದ ಜಾಗ ಇದೆ. ಈ ಜಾಗದಲ್ಲಿ ಕಟ್ಟಿರೋಂಥ ನೋಡಿ, ಇದು ಡಿಸೈನು ಇಂಡೋ ಸಾರ್ಸನಿಕ್ ಅಂತ ಡಿಸೈನ್ ಕಟ್ಟಿದ್ದಾರೆ. ಸುಮಾರು 90,000 ಬಲ್ಬ್ಗಳು. ಹತ್ತತ್ರ ಈಗ ಹೊಸ್ದಾಗಿ ಒಂದು 20,000 ಬಲ್ಬ್ಗಳ ಹೊಸ ಬಲ್ಬ್ಗಳ ಚೇಂಜ್ ಮಾಡಿದ್ದಾರೆ. ನೋಡಿ, ಜಗತ್ ವಿಖ್ಯಾತ ಮೈಸೂರು ಅರಮನೆ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ನೋಡಿ. ಒಳಗಡೆ ಎಲ್ಲ ನೋಡಬೇಕು, ತುಂಬ ಚೆನ್ನಾಗಿದೆ. ನೋಡ್ತಾಯಿದ್ರೆ ಒಂಥರ ಅರಮನೆ ದೇವಲೋಕನೇ ಧರೆಗಿಳಿದು ಬಂದಿರೋ ರೀತಿ ಕಾಣಿಸ್ತಾಯಿದೆ. ಅಪೂರ್ವ ಕೆತ್ತನೆಗಳಲ್ಲಿ ಕಲಾಕೃತಿಗಳಿಂದ ಕೆತ್ತಿದ್ದಾರೆ. ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಅಪೂರ್ವವಾದ ಕೆತ್ತನೆಗಳಿಂದ ಕಂಬಗಳಿಂದ ಕೂಡಿದೆ. ವಿಶಾಲವಾದ ಹಾಲು, ಚಿನ್ನದ ಅಂಬಾರಿ, ದರ್ಬಾರು ಎಲ್ಲ ಇದೆ. ನಾನು ಹೊರಗಡೆ ಮಾತ್ರ ವೀಡಿಯೋ ಮಾಡಿದ್ದೀನಿ. ತುಂಬ ಕಲ್ಯಾಣ ಮಂಟಪಗಳೆಲ್ಲ ಇದೆ. ರಾಜರು ಮದುವೆ ಮಾಡಿದ್ದೆಲ್ಲವ. ಇದನ್ನು ತುಂಬ ಜನ ಬಂದು ಲಕ್ಷಾಂತರ ಜನ ದಸರಾ ಟೈಮಲ್ಲೆಲ್ಲ ಬಂದು ನೋಡ್ತಾರೆ. ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಬಂದು ನೋಡ್ತಾರೆ. ಇದನ್ನು ಅರಮನೆನ ವೀಕ್ಷಣೆ ಮಾಡ್ತಾರೆ. 20,000 ಹೊಸ ಬಲ್ಬ್ಗಳಿಂದ ಅಳವಡಿಸಲಾಗಿದೆ. ಮತ್ತು ಅರಮನೆ ಆವರಣ, ಬೀದಿಗಳು, ಉದ್ಯಾನವನಗಳು, ಅಲಂಕಾರಿಕ ವಿದ್ಯುತ್ ಬಲ್ಬ್ಗಳು, LED ಬಲ್ಬ್ಗಳು ಎಲ್ಲವ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಅರಮನೆಯ ಸುತ್ತ ಹಲವಾರು ದೇವಸ್ಥಾನಗಳಿವೆ. ವರಹಸ್ವಾಮಿ ದೇವಸ್ಥಾನವಿದೆ, ಮತ್ತು ತ್ರಿನೇತ್ರ ಸ್ವಾಮಿ ದೇವಸ್ಥಾನ, ಮತ್ತು ಭುವನೇಶ್ವರಿ ದೇವಸ್ಥಾನ, ಹೀಗೆ ವೆಂಕಟೇಶ್ವರ ದೇವಸ್ಥಾನ, ಹೀಗೆ ಎಲ್ಲ ದೇವಸ್ಥಾನಗಳು, ಗಣಪತಿ ದೇವಸ್ಥಾನ, ಹೀಗೆ ತುಂಬ ದೇವಸ್ಥಾನಗಳಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಬಲ್ಬ್ಗಳನ್ನು ಅಳವಡಿಸಲಾಗಿದೆ. ಜಗತ್ ವಿಖ್ಯಾತ ನಮ್ಮ ಮೈಸೂರು ಅರಮನೆಯು ಅಂಬಾವಿಲಾಸ ಅರಮನೆ ಅಂತ ಕರೀತಾರೆ ಇದನ್ನು ನಮ್ಮ ಕೆಂಪರಾಜಮಣಿ ಮಹಾರಾಣಿಯವರು ಮಾಡಿದ್ದು. ಇದು 1897ರಲ್ಲಿ ಮಾಡಿದ್ದು. ನಿರ್ಮಾಣ ಮಾಡೋದಕ್ಕೆ 1912ರಲ್ಲಿ ಇದು ಪರಿಪೂರ್ಣವಾಗಿ ಮುಗಿಯುತ್ತೆ. ಇದು ತುಂಬ ಜಗದ್ವಿಖ್ಯಾತವಾದದ್ದು. ಈ ದೇವಸ್ಥಾನ ಶಿವನ ದೇವಸ್ಥಾನ, ತ್ರಿನೇತ್ರ ಸ್ವಾಮಿ ದೇವಸ್ಥಾನ. ಇದು ಕೂಡ ತುಂಬ ಚೆನ್ನಾಗಿದೆ. ಒಂದೊಂದು ಬಲ್ಪನ್ನು ನೋಡು ಕೂಡ ಅದನ್ನು ಅಲಂಕಾರಿಕವಾಗಿ ಈಗೂ ಮಾಡ್ಬೋದು ಅಂತ ಮಾಡಿ ತೋರಿಸಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ.